ಇರಾನ್ ಅಧಿಪತಿ ಖಮನೈ ಹತ್ಯೆಯಾಗಿದೆ. ಈತನ ಹತ್ಯೆ ಕುರಿತಂತೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಭಾರತ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಲವು ಕಡೆ ಪ್ರತಿಭಟನೆ ಹಿಂಸಾ ಸ್ವರೂಪವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಯಾರಿ ಖಮನೈ? ಆತನ ಪ್ರಭಾವ ಎಂಥದ್ದು? ಖಮನೈಗೆ ಇಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಹೇಗೆ? ಬನ್ನಿ ನೋಡೋಣ. ಅಲಿ ಖಮನೈ ಇರಾನ್ನ ಮಶಾದ್ನಲ್ಲಿ 1939ರ ಏಪ್ರಿಲ್ 19ರಂದು ಜನಿಸುತ್ತಾರೆ. ಅವರ ಮೂಲ ಹೆಸರು ಅಲಿ ಹುಸೈನ್ ಖಮನೈ. ಮೌಲ್ವಿ ಕುಟುಂಬದಲ್ಲಿ ಜನಿಸಿದ್ದ ಅಯತುಲ್ಲಾ ಖಮನೈ ಇಸ್ಲಾಮಿಕ್ ಧರ್ಮಶಾಸ್ತ್ರ ಕಲಿತಿದ್ದು ರುಹುಲ್ಲಾ ಖೊಮೈನಿ ಪ್ರಭಾವಕ್ಕೆ ಒಳಗಾಗಿದ್ರು. 1979ರ ಇಸ್ಲಾಮಿಕ್ ಕ್ರಾಂತಿಯ ಹರಿಕಾರ ರುಹುಲ್ಲಾ ಆಗಿದ್ರು. ಅಂದು ಶಾ ಮೊಹಮ್ಮದ್ ರಜಾ ಪಹಲವಿ ಆಡಳಿತದ ವಿರುದ್ಧ ದೊಡ್ಡ ಮಟ್ಟದಲ್ಲೇ ಹೋರಾಟವಾಗಿತ್ತು. ಅಂದು ಹೋರಾಟದ ಫಲವಾಗಿ ರಾಜಪ್ರಭುತ್ವ ಪತನ ಆಗಿರುತ್ತೆ. ಇದಾದ ಬಳಿಕ ಅಲಿ ಖಮನೈ ಮುಖ್ಯವಾಹಿನಿಗೆ ಬರ್ತಾರೆ. ಖಮನೈ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗುತ್ತೆ. ಇರಾನ್ನಲ್ಲಿ ಹಂತ ಹಂತವಾಗಿ ಶಕ್ತಿ ಹೆಚ್ಚಿಸಿಕೊಂಡ ಅಲಿ ಖಮನೈ ಮೊದಲ ಹಂತದಲ್ಲೇ ಇರಾನ್ ಅಧ್ಯಕ್ಷರಾಗಿ ಹೊರಹೊಮ್ಮುತ್ತಾರೆ. ಹಾಗಾದ್ರೆ ಖಮನೈ ಶಕ್ತಿ ಅದೆಂಥದ್ದು? ಹೇಗೆಲ್ಲ ಪವರ್ಫುಲ್ ಆದ್ರು? 1981ರ ಇರಾನ್ ಯುದ್ಧದ ವೇಳೆ ಮೊದಲ ಬಾರಿಗೆ ಅಲಿ ಖಮನೈ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. 1989ರವರೆಗೂ ಇರಾನ್ ಅಧ್ಯಕ್ಷರಾಗಿ ಖಮನೈ ಸೇವೆ ಸಲ್ಲಿಸುತ್ತಾರೆ. ಖೊಮೈನಿ ಸಾವಿನ ಬಳಿಕ ಇರಾನ್ನ ಪರಮೋಚ್ಚ ನಾಯಕ ಸ್ಥಾನವನ್ನ ಅಲಿ ಖಮನೈ ವಹಿಸಿಕೊಳ್ತಾರೆ. ಇರಾನ್ ಅಸೆಂಬ್ಲಿಯಿಂದಲೇ ಪರಮೋಚ್ಚ ನಾಯಕನಾಗಿ ಅಲಿ ಖಮನೈ ಆಯ್ಕೆಯಾಗ್ತಾರೆ. ಇರಾನ್ನಲ್ಲಿ ಅದೇನೇ ಬೆಳವಣಿಗೆ ಆದರೂ ಅಲಿ ಖಮನೈ ನಿರ್ಧಾರ ಇರುತ್ತೆ. ರಾಜಕೀಯ, ಧಾರ್ಮಿಕ, ಸೇನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಅಲಿ ಖಮನೈಗೆ ಇರುತ್ತೆ. 2025ರ ಬಳಿಕ ಇರಾನ್ ಪರಮೋಚ್ಚ ನಾಯಕ ಅಲಿ ಖಮನೈ ವಿರುದ್ಧ ಭಾರಿ ವಿರೋಧ ವ್ಯಕ್ತವಾಗಿತ್ತು. 2009, 2019, 2022 ಹಾಗೂ ಇತ್ತೀಚೆಗೆ ಖಮನೈ ವಿರುದ್ಧ ಪ್ರತಿಭಟನೆಗಳು ನಡೆದಿದ್ವು. ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮ, ಆರ್ಥಿಕ ಹಿನ್ನಡೆ, ಹಣದುಬ್ಬರಕ್ಕೆ ಈ ಖಂಡನೆ ವ್ಯಕ್ತವಾಗಿತ್ತು. ಆದರೆ ಇದೀಗ ಇರಾನ್ ಪರಮಾಣು ಹೊಂದಬಾರದು ಅಂತ ದಾಳಿ ಮಾಡಿರುವ ಇಸ್ರೇಲ್, ಅಮೆರಿಕ ಅಲಿ ಖಮೈನಿಯ ಜೀವವನ್ನೇ ತೆಗೆದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಖಮನೈಗೆ ಇಷ್ಟು ದೊಡ್ಡ ಮಟ್ಟದ ಬೆಂಬಲ ಹೇಗೆ ಅನ್ನೋದು. ಇರಾನ್ ದೇಶದಲ್ಲಿ ಬಹುಮತ ಜನರು ಶಿಯಾ ಮುಸ್ಲಿಮರು. 1979ರ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇರಾನ್ ಇಸ್ಲಾಮಿಕ್ ಗಣರಾಜ್ಯವಾಗುತ್ತೆ. ಈ ವ್ಯವಸ್ಥೆಯಲ್ಲಿ ಧಾರ್ಮಿಕ ನಾಯಕನಾಗಿ ಅಂದ್ರೆ ಸುಪ್ರೀಂ ಲೀಡರ್ಗೆ ಅತ್ಯಂತ ದೊಡ್ಡ ಸ್ಥಾನ ಇದೆ. ಖಮೈನಿ ಅವರು ಕೇವಲ ರಾಜಕೀಯ ನಾಯಕನಷ್ಟೇ ಅಲ್ಲ, ಶಿಯಾ ಧಾರ್ಮಿಕ ಪಂಡಿತರಾಗಿಯೂ ಪರಿಗಣಿಸಲ್ಪಟ್ಟಿದ್ರು. ಶಿಯಾ ಪರಂಪರೆಯಲ್ಲಿ ಧಾರ್ಮಿಕ ಮಾರ್ಗದರ್ಶನ ನೀಡುವ ಮರ್ಜಾ ಅಥವಾ ಉನ್ನತ ಧಾರ್ಮಿಕ ವ್ಯಕ್ತಿಗಳಿಗೆ ಹೆಚ್ಚಿನ ಗೌರವ ಇರುತ್ತೆ. ಭಾರತದಲ್ಲೂ ಶಿಯಾ ಮುಸ್ಲಿಮರಿದ್ದಾರೆ. ವಿಶೇಷವಾಗಿ ಉತ್ತರ ಪ್ರದೇಶ, ಕಾಶ್ಮೀರ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಲ್ಲಿ ಕೆಲವರು ಇರಾನ್ನ ಧಾರ್ಮಿಕ ನಾಯಕನನ್ನ ಗೌರವದಿಂದ ನೋಡ್ತಾರೆ. ಅಂದ್ರೆ ಖಮೈನಿ ಅವರನ್ನ ಇಸ್ಲಾಮಿಕ್ ಮೌಲ್ಯಗಳನ್ನ ರಕ್ಷಿಸಿದ ನಾಯಕ ಅಂತ ಭಾವಿಸ್ತಾರೆ. ಆದ್ರಿಂದ ಅವರ ಸಾವಿಗೆ ಕೆಲವರು ದುಃಖ ವ್ಯಕ್ತಪಡಿಸಿದ್ರೆ ಇದು ಧಾರ್ಮಿಕ ಗೌರವದ ಕಾರಣದಿಂದ. ಹಾಗಾಗಿ ಹಲವು ಕಡೆ ದುಃಖ, ಶೋಕಾಚರಣೆ, ಪ್ರತಿಭಟನೆ, ಹಿಂಸಾಚಾರ ನಡೆದಿದೆ.